ಭರತವಾಕ್ಯ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ನಮ್ಮ ಜೊತೆಗಿದ್ದಾರೆ ಖ್ಯಾತ ನಡವಳಿಕೆ ತಜ್ಞರು, ಜೊತೆಗೆ ದೊಡ್ಡ ಅಡ್ವೈಸರ್ ಆಗಿರುವಂಥ ಭರತಚಂದ್ರ ಅವರು. ಸಾಕಷ್ಟು ನಮಗೆ ವಿವರಗಳನ್ನು ನೀಡಿದ್ದಾರೆ ಇಲ್ಲಿ ತನಕ. ಅಂದರೆ ಆಸ್ತಿ ಮಾಡೋದು ಹೇಗೆ, ಸೈಟ್ ಖರೀದಿ ಮಾಡೋದು ಹೇಗೆ, ಮನೆ ಕೊಂಡ್ಕೊಳ್ಳೋದು ಹೇಗೆ, ಇರುವಂಥ ಹಣವನ್ನು ದ್ವಿಗುಣಗೊಳಿಸೋದು ಹೇಗೆ, ಇದೆಲ್ಲದರ ಬಗ್ಗೆ ಸಾಕಷ್ಟು ಚರ್ಚೆ ಆಗಿದೆ. ಡಾಕ್ಟರ್, ನಾನು ನಿನ್ನೆ ಕೂಡ ಒಂದು ಚರ್ಚೆ ಮಾಡಿದ್ವಿ. ನಾವು ಬಹಳಷ್ಟು ಜನ ಬಾಡಿಗೆ ಮನೆಯಲ್ಲೇ ಸುಖವಾಗಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಯಾಕಂದರೆ ಈ ಸಾಲ ಮಾಡಿ, ಅದರಲ್ಲೂ ಬೆಂಗಳೂರಿನಂಥ ನಗರದಲ್ಲಿ ಇಷ್ಟೊಂದು ಸಾಲ ಸೋಲಗಳನ್ನು ಮೈ ಮೇಲೆ ಎಳ್ಕೊಂಡು ಅವ್ರು ಸೈಟ್ ತಗೊಂಡು ಅದಕ್ಕೊಂದು ಮನೆ ಕಟ್ಟೋಕೆ ಹೋಗಿ ಅದಕ್ಕೊಂದಿಷ್ಟು ಕೈ ಸುಟ್ಕೊಂಡು ಮಾಡೋಕ್ಕಿಂತ ಹೆಂಗೋ ಏನು ಅಂತಂದರೆ ಬಾಡಿಗೆ ಮನೆಗಳಿಗೇನು ಕೊರತೆ ಇಲ್ಲ ಬೆಂಗಳೂರಿನಲ್ಲಿ. ಅಂದರೆ ಕೇವಲ ಬೆಂಗಳೂರು ಅಂತ ಮಾತ್ರ ಅಲ್ಲ, ಬೇರೆ ಬೇರೆ ನಗರಗಳಲ್ಲೂ ಕೂಡ ಬಾಡಿಗೆ ಮನೆ ಅಂತೂ ಸಿಗ್ತವೆ. ಆರಾಮಾಗಿ ಇದ್ಬಿಡೋಣ ಅನ್ನೋಂಥ ಮನೋಭಾವನೆ. ಏನು ಹೇಳ್ತೀರಿ ಅದ್ರ ಬಗ್ಗೆ? ಒಳ್ಳೆಯ ಒಂದು ಚಿಂತನೆ ಕೂಡ. ಯಾಕಂದರೆ ಎರಡು ಕಾರಣಕ್ಕಾಗಿ ನೀವು ಬಾಡಿಗೆ ಮನೆ ಇರ್ಬೋದು. ಒಂದು, ನೀವು ಆಗಲೇ ಇರುವಂಥ ಮನೆ ಬೆಂಗಳೂರಿನ ಮಧ್ಯಪ್ರದೇಶದಲ್ಲಿದ್ದು ನಿಮಗೆ ಎಲ್ಲ ಕಡೆ ಹೋಗ್ಲಿಕ್ಕೂ ಸವಲತ್ತಿದೆ. ನೀವೀಗ ಕೆಂಗೇರಿಗೆ ಹೋಗಬೇಕಾಗಿಲ್ಲ, ಹೊಸಕೋಟೆಗೆ ಹೋಗಬೇಕಾಗಿಲ್ಲ, ಹೆಬ್ಬಾಳಕ್ಕೆ ಹೋಗಬೇಕಾಗಿಲ್ಲ, ಅಥವಾ ಇಂದ್ರನಗರಕ್ಕೆ ಹೋಗಬೇಕಾಗಿಲ್ಲ. ಯಾವುದು ಬೇರೆ ಪ್ರದೇಶ ಮೇಲೆ ಡಿಪೆಂಡ್ ಆಗಿಲ್ಲ. ನಾವು ಬೇಡ, ನಾನು ಎಲ್ಲಿದ್ದೇನೆ, ಮಧ್ಯಭಾಗದಲ್ಲಿದ್ದೇನೆ, ಎಲ್ಲಿಗೆ ಹೋಗ್ಲಿಕ್ಕೆ 2 ನಿಮಿಷ 3 ನಿಮಿಷ 10 ನಿಮಿಷ ಅಂತ ಆದರೆ ನೀವು ಆ ಮನೆ ಬಿಟ್ಟು ಹೋಗೋಕೆ ಮನಸ್ಸಲ್ಲಿ ಬರುತ್ತೆ ನಿಮಗೆ. ಹೌದು. ಅದರಿಂದಾಗಿ ಅದೊಂದು ಕಾರಣ. ಎರಡನೇ ಕಾರಣ, ಯಾವುದೋ ಹಳೆಯ ಕಾಲದ ರೆಂಟ್ ಇದೆ ಅಂತ ಇಟ್ಕೊಳ್ಳಿ, ಬಾಡಿಗೆ ಕಟ್ತಾ ಇದ್ದೀರಾ. ಈಗ ನೀವು ಬಾಡಿಗೆ ಕಟ್ತಾ ಇರೋದು 8,000 10,000 ದೊಡ್ಡ ಮನೆ ಅಂತ ಇಟ್ಕೊಳ್ಳಿ. ಹಳೆ ಮನೆ ಇರ್ಬೋದು, ಅದು ದೊಡ್ಡ ಮನೆ ಅಂತ ಇಟ್ಕೊಳ್ಳಿ. ಅವಾಗ ನೀವು ಮನೆ ಹೆಂಗೆ ಬಿಟ್ಟು ಹೋಗ್ತೀರಿ? ಹಾಗೂ ನೀವು ಹೊಸ ಮನೆ ಕಟ್ಟಿದ್ರೆ EMIನೇ 25-30 ಸಾವಿರ ಬಂದುಬಿಡ್ತದೆ ಅಲ್ವಾ? ಹಾಗಾಗಿ ಆ ಈಕ್ವೇಟೆಡ್ ಮಂತ್ಲಿ ಇನ್ಸ್ಟಾಲ್ಮೆಂಟಿಗೂ ನನ್ನ ರೆಂಟಿಗೂ ತಾಳೆ ಆಗದಿದ್ದಾಗ ಬಹುಶಃ ಬಾಡಿಗೆ ಮನೆಯಲ್ಲಿರೋದು ಉತ್ತಮ. ಆದರೆ ಒಂದು ಇಂಪಾರ್ಟೆಂಟ್ ಪ್ರಿಕಾಷನ್ ತೊಗೊಳ್ಬೇಕು. ಅದೇನು ನೋಷನಲ್ ನಾನು ಉಳಿಸ್ತಾ ಇದ್ದೀನಿ ಅಂದರೆ ಒಂದು ಊಹೆ ಎಷ್ಟು, ನಾನೊಂದು 15,000 ಉಳಿಸ್ತಾ ಇದ್ದೀನಿ ಬಾಡಿಗೆ ಮನೆಯಲ್ಲಿ ಅಂತ ಅದಿದ್ದರೆ ಆ 15,000ವನ್ನು ದೀರ್ಘಕಾಲಿಕವಾಗಿ ಸ್ಟಾಕ್ ಮಾರ್ಕೆಟಲ್ಲಿ ಹೂಡಲೇಬೇಕು. ಇಲ್ಲದಿದ್ದರೆ ಯಾವ ಥರ ಡಾಕ್ಟ್ರೆ? ಬ್ಲೂ ಚಿಪ್ಸ್ನಲ್ಲಿ ಹಾಕಿಬಿಡಬೇಕು. ಲಿಸ್ಟ್ಗಳನ್ನು ನಾನು ಸಾಮಾನ್ಯವಾಗಿ ಹೇಳ್ತೇನೆ. BHEL, L&T, NTPC, ಆಮೇಲೆ ಇದು ಯಾವುದು ಸೇಲು, ದೊಡ್ಡ ದೊಡ್ಡ ಕಂಪ್ನಿಗಳಿದಾವೆ ನೋಡಿ. ಹಾಕಿಬಿಟ್ರೆ ವರ್ಷಕ್ಕೆ 15-20% ಅಂತ ಆರಾಮಾಗಿ ನಮ್ಮ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜಿನ ಕಳೆದ 48 ವರ್ಷದ ಸರಾಸರಿ ಎಷ್ಟು ಗೊತ್ತಾ? 18%. ಹಾಗೂ 18%ಅಲ್ಲಿ ಇರುವಂಥ ಎಲ್ಲ ಶೇರ್ಗಳು ಸಿಕ್ಕಾಕೊಂಡ್ಬಿಡು. ನಾನ್ ಪರ್ಫಾರ್ಮಿಂಗು ಓನ್ಲಿ ಪರ್ಫಾರ್ಮಿಂಗ್ ಶೇರ್ಸೇ, ಚೆನ್ನಾಗಿರೋ ಶೇರ್ಗಳನ್ನು ತೊಗೊಂಡ್ರೆ 30-40% ಬಂದುಬಿಡ್ತದೆ ವಾರ್ಷಿಕವಾಗಿ. ಅದರಿಂದಾಗಿ ನೀವು ಹಾಕ್ಕೊಂಡೋದ್ರೆ ಬೇಕಾದಷ್ಟು ಇಂಪ್ರೂವ್ಮೆಂಟ್ ಆಗುತ್ತೆ. ಈ ಬಾಡಿಗೆ ಮನೆಯಲ್ಲಿರೋರು ಅದರಲ್ಲಿ ಹಾಕ್ಕೊಂಡು ಹೋಗ್ಬೇಕಾಗ್ತದೆ. ಮತ್ತು ಕೆಲವು ಸತಿ ಬಾಡಿಗೆ ತುಂಬ ಕಮ್ಮಿ ಇರುತ್ತೆ. ನಮ್ಮ ಸಂಬಂಧಿಕರೊಬ್ಬರು ಒಂದು ಮನೆಯಲ್ಲಿದ್ದಾರೆ. ಆ ಮನೆಗೆ ಬಾಡಿಗೆ ಆ್ಯಕ್ಚುಲಿ ಒಂದು 10,000 ಇರ್ಬೋದು, ಅವ್ರಿಗೆ 4,000ಕ್ಕೆ ಸಿಗ್ತಾಯಿದೆ ಹಳೆಯ ರೆಂಟು. ಆಮೇಲೆ ನಿಮಗೇನು ಜಾಸ್ತಿ ಮಾಡಿಲ್ಲ ಅಂತ ಕೇಳಿದೆ. ಅದಕ್ಕೆ ಅವ್ರು ಹೇಳಿದ್ರು, ಸರ್ ನಮ್ಮ ಓನರ್ ಕೂಡ ಇದೇ ಬಿಲ್ಡಿಂಗಲ್ಲಿದ್ದಾರೆ, ನಾನು ಯಾವಾಗಲೂ ಜೋರಾಗಿ ಮಂತ್ರ ಹೇಳ್ತಾ ಇರ್ತೀನಿ, ಅವ್ರು ಭಾಳ ಸಂತೋಷ ಆಗ್ಬಿಟ್ಟಿದ್ದಾರೆ. ಸರ್ ನಮ್ಮ ಬಿಲ್ಡಿಂಗ್ನಲ್ಲಿ ನೀವು ಇರಲೇಬೇಕು ಸರ್ ಅಂತ ಹೇಳ್ಬಿಟ್ಟಿದ್ದಾರೆ ಅಂತ. ನೋಡಿ, ಈ ಥರ ಇದ್ರೆ ಮನೆ ಬಿಟ್ಟು ಹೋಗೋದು ಹೇಗೆ? ಬೇಕಾದಷ್ಟು ಹಣ ಉಳಿಸ್ಬಿಟ್ನಲ್ಲ. ಮಂತ್ರವನ್ನೇ ತಂತ್ರವನ್ನಾಗಿ ಬಳಸ್ತಾ ಇದ್ದಾರೆ ಹಂಗಾದ್ರೆ. ಯಾರಾದರೂ ಜೋರಾಗಿ ಮಂತ್ರ ಹೇಳಿದ್ರೆ ಮನೆಗೊಂದು ಶಕ್ತಿ ಬರುತ್ತೆ ಅಂತ ಹೇಳುವಂಥ ಒಂದು ಫೀಲಿಂಗ್ ಇದೆಯಲ್ಲ, ಅವ್ರ ನಂಬಿಕೆ ಬಂದ್ಬಿಟ್ಟಿದೆ ಈ ಮಂತ್ರಗಳು ಕೇಳೋ ತನಕ ನಮ್ಮ ಮನೆ ಎಷ್ಟೇ ಹೇಳೋದಾದ್ರೂ ಬೀಳಲ್ಲ ಅಂತ. ಹೌದು. ಅದರಿಂದಾಗಿ ಅಂಥ ಸಂದರ್ಭಗಳಲ್ಲಿ ಅಂಥ ಬಾಡಿಗೆ ಮನೆ ಬಿಟ್ಟು ಹೋಗೋದು ಸಮಂಜಸವಲ್ಲ. ಅಂದ್ರೆ ತಾವು ಹೇಳ್ತಿರೋದೇನು ಅಂದ್ರೆ, ಎಷ್ಟನ್ನು ಉಳಿತಾಯ ಮಾಡ್ತೀವಿ ನಾವು? ಈಗ 10,000 ರೂಪಾಯಿ ಮನೆ ಬಾಡಿಗೆ 4,000 ರೂಪಾಯಿ ಸಿಕ್ಕಿದೆ ಅಂದ್ರೆ ಇನ್ನು 6,000 ರೂಪಾಯಿನ ನಾವು 10,000 ರೂಪಾಯಿನೇ ಬಾಡಿಗೆ ಕಟ್ತಿದೀವಿ ಅಂದ್ಕೊಂಡು ಹೂಡಿಕೆ ಮಾಡಬೇಕು ಅಂತೀರಿ. ಮಾಡಬೇಕು. ಮಾಡದಿದ್ದರೆ ನೀವು ನಿವೃತ್ತಿಯ ಅಂಚಿನಲ್ಲಿರುವಾಗ, ನೀವು ನಿಮ್ಮದೇ ಆದಂಥ ಮನೆಯಲ್ಲಿದ್ದಾಗ ಅದಕ್ಕೆ ನೀವು ಆತಂಕ ಪಡಬೇಕಾಗ್ತದೆ ಮತ್ತು ಚಿಂತೆ ಪಡಬೇಕಾಗ್ತದೆ, ನಾನು ಉಳಿಸಿಲ್ಲ ಅಂತ. ಯಾವುದನ್ನು ಉಳಿಸಿದ್ದೇವೋ ನೋಷನಲ್ ಆಗಿ ಅದನ್ನು ಸರಿಯಾದ ಜಾಗದಲ್ಲಿ ಹಾಕಬೇಕು. ಅದರಿಂದ ಅಪೇಕ್ಷಿತ ಫಲವನ್ನು ಮಾರ್ಕೆಟಿಗಿಂತ ಜಾಸ್ತಿ ಪಡೀಲೇಬೇಕು. ಓಕೆ 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 ಅಂದರೆ ಸ್ವಲ್ಪ ಮೈ ಮರೆತರು ಕೂಡ ನಾವು ಎಲ್ಲದನ್ನು ಕಳ್ಕೊಳ್ತೀವಿ ಅಂತ. ಕಳ್ಕೊತೀವಿ. ಈಗ ಒಂದಾಯ್ತು. ಈಗ ಈ ಬಾಡಿಗೆ ಮನೆಯ ಬಗ್ಗೆ ಒಂದಿಷ್ಟು ಡೌಟನ್ನು ಕ್ಲಿಯರ್ ಮಾಡಿದ್ರೆ, ಆಗಲೇ ನಾವು ಅಪಾರ್ಟ್ಮೆಂಟ್ಗಳ ಬಗ್ಗೆ ಮಾತಾಡ್ತಾ ಇದ್ರಿ. ಇನ್ನೂ ಕೂಡ ಕರ್ನಾಟಕದವ್ರ ಮನೋಭಾವನೆ ಏನು ಅಂತ, ನಾವು ಅಪಾರ್ಟ್ಮೆಂಟ್ ನಮಗೆ ಸೂಕ್ತವಾಗಿರುವಂಥದ್ದಲ್ಲ ಅಂತ. ನಮ್ಮದು ಅಂತಂದರೆ ಒಂದು ಮನೆ ಅಂದರೆ ಒಂದು ಮನೆಗೆ ತಕ್ಕ ಹಾಕಿ ಪರಿಸರವನ್ನು ನಾವು ಅಪೇಕ್ಷೆ ಪಡ್ತೀವಿ. ನಾವು ಮಣ್ಣಿನ ಮಕ್ಕಳು, ಖಂಡಿತವಾಗಲ್ಲ ಮಣ್ಣಿನ ಮಕ್ಕಳು. ನಾವು ಇಲ್ಲಿ ಏನೋ ಭೂಮಿ ಪುತ್ರರು, ನಿಜ ನಿಜ, ಕರ್ನಾಟಕದ ಭೂಮಿ ಪುತ್ರರು. ಮಲೇಷ್ಯಾದಲ್ಲಿ ಹೇಳ್ತಾರೆ ಭೂಮಿ ಪುತ್ರ ಅಂತ. ನಾವು ಕರ್ನಾಟಕದ ಭೂಮಿ ಪುತ್ರರು. ನಾವೇನಿದ್ರು ಜಮೀನ್ದಾರ ಆಗಿರ್ಬೇಕು ಕರ್ನಾಟಕದಲ್ಲಿ. ನಾವು ಅಂತರ್ಜಾಲದಲ್ಲಿ ಓಡಾಡ್ತಿರುವಂಥದ್ದಲ್ಲ. ಇನ್ನೊಂದೇನು ಅಂದರೆ, ಈ ನಾನು ನನ್ನದು ಅನ್ನುವಂಥದ್ದು ಅದು ನಾವು ಬಯಸ್ತೀವಿ. ಸುತ್ತಮುತ್ತ ಜಾಗ ಇರಬೇಕು, ಅಲ್ಲೇ ಒಂದೆರಡು ಗಿಡ ಬೆಳೆಸಿರ್ಬೇಕು, ನಾವು ಓಡಾಡಂಗಿರ್ಬೇಕು, ಇನ್ಯಾರ್ದೋ ಅಬ್ಜೆಕ್ಷನ್ಸ್ಗಳು ಇರಬಾರ್ದು, ಈ ಥರದ್ದು. ಆದರೂ ಕೂಡ ಡಾಕ್ಟ್ರೆ
ಬಹಳಷ್ಟು ಜನ ಈಗಾಗಲೇ ಅಪಾರ್ಟ್ಮೆಂಟ್ ಕಡೆಗೂ ಕೂಡ ವಾಲ್ತಾ ಇದ್ದಾರೆ. ಸಾಕಷ್ಟು ಕಾರಣಗಳಿದೆ ಅದಕ್ಕೆ. ಒಂದು, ಮನೆಯಲ್ಲಿ ಇಬ್ಬಿಬ್ಬರೇ ಇರ್ತೀವಿ, ಮನೆ ಮಕ್ಕಳುಗಳೆಲ್ಲ ಹೊರಗಡೆ ಹೋಗಿರ್ತಾರೆ ಅಥವಾ ದೂರದಲ್ಲಿರ್ತಾರೆ, ಬೇರೆ ದೇಶದಲ್ಲಿರ್ತಾರೆ, ಬೇರೆ ಊರಲ್ಲಿರ್ತಾರೆ. ಭದ್ರತೆಯ ದೃಷ್ಟಿಯಿಂದ ನಾವು ಅಪಾರ್ಟ್ಮೆಂಟನ್ನು ಇದು ಮಾಡ್ಕೋಬೇಕು ಅನ್ನುವಂಥದ್ದು. ಅಂದರೆ ಅಪಾರ್ಟ್ಮೆಂಟಿನ ಸಾಧಕ ಬಾಧಕಗಳೇನು ಹಾಗಾದ್ರೆ ತಮ್ಮ ಪ್ರಕಾರ? ನೋಡಿ, ಅಪಾರ್ಟ್ಮೆಂಟ್ಗಳಲ್ಲಿ ಅಡ್ವಾಂಟೇಜ್ ಹೇಳ್ತೀನಿ. ಮೊದಲನೇದಾಗಿ ರೆಡಿಮೇಡ್ ಮನೆ ಸಿಕ್ತು. ಮನೆ ಕಟ್ಟಿ ನೋಡು, ಮದುವೆ ಮಾಡಿ ನೋಡು. ನೀವೇನಾದರೂ ಮನೆ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿ, ನಾನು ಲೆಕ್ಕ ಹಾಕ್ತೀನಿ, ನಿಮ್ಮ ಕೂದಲು ಏನಿದೆ ಅದರಲ್ಲಿ 50% ಬೆಳಗಾಗಿ ಹೋಗ್ತದೆ. ನೀವು ನೋಡಿಬೇಕಾದ್ರೆ ಈಗ ನಾವು ಯೋಚನೆ ಮಾಡಲೇಬೇಕು. ನೀವು ಈಗಲೇ ನೋಡಿಬೇಕಾದ್ರೆ ಚೆಕ್ ಮಾಡಿ ನೋಡಿ. ಯಾಕಂದರೆ ಮನೆ ಕಟ್ಟೋದೇನು ಸಲೀಸಲ್ಲ. ಯಾಕಂದರೆ ಅದು ಅವ್ರ ಹತ್ರ ಗುದ್ದಾಡೋದು, ಕಾಂಟ್ರಾಕ್ಟರ್ದು ಗುದ್ದಾಡೋದು. ಆಮೇಲೆ ಇನ್ನೊಂದು ವಿಚಾರ, ಒಂದು ಸ್ವಲ್ಪ ಹಣ ಪೋಲಾಗಿದೆ ಅಂತ ಮನಸ್ಸಿಗೆ ಬಂದುಬಿಟ್ರೆ ಒಳಗಿಂದನೇ ತಿಂತಾ ಇರುತ್ತೆ. ಆ ಚಿಂತೆಯಲ್ಲಿ ತಲೆ ಬೆಳಗಾಗಿ ಹೋಗುತ್ತೆ. ಅದರಿಂದಾಗಿ ಮನೆ ಕಟ್ಟೋದು ದೊಡ್ಡ. ರೆಡಿಮೇಡ್ ಹೋಮ್ ಸಿಕ್ಬಿಡ್ತು ಅಪಾರ್ಟ್ಮೆಂಟ್ ತೊಗೊಂಡವನಿಗೆ. ಎರಡನೇದಾಗಿ ಭದ್ರತೆ. ಇಡೀ ಅಪಾರ್ಟ್ಮೆಂಟು 2ನೇ ಫ್ಲೋರೋ 3ನೇ ಫ್ಲೋರೋ 4ನೇ ಫ್ಲೋರಲ್ಲೋ ಇದ್ದರೆ ಇರೋದು ಒಂದೇ ಒಂದು ಬಾಗಿಲು ಅಲ್ವಾ? ಕಿಟಕಿಗಳು ನಾವು ಬೇಕಾದ್ರೆ ಹಾಗೆ ಬಿಟ್ಟು ಹೋಗ್ಬೋದು. ಒಂದು ಬಾಗಿಲಿಂದ ಬರಬೇಕು. ಬಂದರೂ ಕೂಡ ಆ ನ್ಯಾರೋ ಆಗಿರೋ ಸ್ಟೇರ್ ಕೇಸಲ್ಲಿ ಸಾಮಾನು ತೊಗೊಂಡೋಗ್ಬೇಕು. ಎಲ್ಲರೂ ನೋಡ್ತಾರೆ, ಕಳ್ಳರು ಮನೆಗೆ ಬರೋದು ಕಷ್ಟ ಆಗಿ ಹೋಗುತ್ತದೆ. ಆಮೇಲೆ 3ನೇದು ಯಾವಾಗ ಬೇಕಾದರೂ ಬೀಗ ಹಾಕ್ಕೊಂಡು ಹೋಗ್ಬೋದು, ಏನೂ ತೊಂದರೆ ಇಲ್ಲ, ಆಯ್ತಲ್ಲ. 4ನೇದು ನಮಗೆ ಹೇಗೆ ಬೇಕೋ ಹಾಗೆ ಇಂಟೀರಿಯರ್ಸ್ ಮಾಡಿಸ್ಕೋಬೋದು. ಇವೆಲ್ಲ ದೊಡ್ಡ ಅಡ್ವಾಂಟೇಜ್. 5ನೇದು ನಮಗೆ EMI ಫೆಸಿಲಿಟಿ ಆರಾಮಾಗಿ ಸಿಗ್ತದೆ. ಓಕೆ, ಅಂದರೆ ಬಹಳಷ್ಟು ವಿಚಾರಗಳು ಈ ಅಪಾರ್ಟ್ಮೆಂಟಲ್ಲಿ ಇರಲಿಕ್ಕೆ ತುಂಬ ಪೂರಕವಾಗಿದೆ. ಆದರೆ ಅನಾನುಕೂಲತೆಗಳು ಬೇಕಾದಷ್ಟಿದೆ. ಅನಾನುಕೂಲತೆ ಏನು? ಯಾಕಂದ್ರೆ ಈ ವಯಸ್ಸಾಗಿರುವಂಥವ್ರು ಯಾರಾದರೂ ಇಂಥ ಅಪಾರ್ಟ್ಮೆಂಟ್ಗಳಿದ್ದಂಥ ಸಂದರ್ಭದಲ್ಲಿ ತುಂಬ ಸೇಫ್ ಆಗಿರ್ತಾರೆ ಅನ್ನುವಂಥದ್ದು ಒಂದು. ಎರಡನೇದು ಬಹಳ ಪ್ರಮುಖವಾಗಿರುವಂಥ ಸಂಗತಿ ಅಂದರೆ ಪ್ರತಿಯೊಂದಕ್ಕೂ ನಾವು ಬೇರೆ ಮೇಲೆ ಡಿಪೆಂಡ್ ಆಗಿರುವಂಥ ಅಗತ್ಯ ಇಲ್ಲ. ಯಾಕಂದ್ರೆ ಅದಕ್ಕೆ ಆದಂಥ ಒಂದು ಯೂನಿಟ್ ಇರುತ್ತೆ, ಒಂದು ಟೀಮ್ ಇರುತ್ತೆ, ಬಂದು ಕೆಲಸ ಮಾಡ್ತಾರೆ. ಮನೆಯ ಹೊರಗಡೆಯ ಏನಿದೆ ಅದು ಕ್ಲೀನ್ ಆಗಿಡುವಂಥದ್ದು, ಅಚ್ಚುಕಟ್ಟಾಗಿಡುವಂಥದ್ದು ನಿಮ್ಮ ಮೇಲಿಲ್ಲ ಅದು. ಯಾಕಂದರೆ ಅವ್ರ ಅಪಾರ್ಟ್ಮೆಂಟ್ ಅವರೇ ನೋಡ್ಕೋತಾರೆ, ನಿಮ್ಮ ಕಾರ್ ಪಾರ್ಕಿಂಗ್ ಅವರೇ ನೋಡ್ಕೋತಾರೆ, ಬಾಗಿಲು ಹಾಕೋ ತೆಗೆದವರೇ ನೋಡ್ಕೋತಾರೆ. ಇದೆಲ್ಲ ಆಗೋಗ್ತದೆ. ಆಮೇಲೆ ನಿಮ್ಮದು ಎಲೆಕ್ಟ್ರಿಸಿಟಿ ಫೇಲಿಯರ್ ಅವ್ರು ನೋಡ್ಕೋತಾರೆ, ನಿಮ್ಮ ನೀರು ಬರೆದ್ರೆ ಅವ್ರು ನೋಡ್ಕೋತಾರೆ. ಅದೆಲ್ಲ ಈಸಿ ಆಯಿತು. ಆದರೆ ಅನಾನುಕೂಲತೆಗಳು ಬೇಕಾದಷ್ಟಿದೆ. ಮೊದಲನೇದಾಗಿ, ಮನೆಯಲ್ಲಿ ನೀವೇನಾದರೂ ವಾಸ್ತು ಪ್ರಿಯರಾಗಿದ್ದು ನಿಮಗೆ ಮನೆಯಲ್ಲಿ ವಾಸ್ತು ಇಲ್ಲ ಅಂತಂದರೆ ತುಂಬ ಕಿರಿಕಿರಿಯಾಗಿ ಹೋಗ್ತದೆ. ಅಡುಗೆ ಮನೆಯಲ್ಲಿ ಕುಬೇರ ಮೂಲೆ ಇರ್ಬೋದು, ಆಮೇಲೆ ದೇವ ಮೂಲೆಯಲ್ಲಿ ಟಾಯ್ಲೆಟ್ ಇರ್ಬೋದು. ಇದೊಂದು ದೊಡ್ಡ ಪ್ರಾಬ್ಲಮ್ಮು. ಎರಡನೇದಾಗಿ, ನಿಮಗೆ ಬೇಕಾದಾಗ ಕಟ್ಕೊಳಕ್ಕಾಗೋದಿಲ್ಲ, ಅವ್ರು ಕೊಟ್ಟಿದ್ದನ್ನು ನೀವು ಯೂಸ್ ಮಾಡ್ಕೋಬೇಕಾಗ್ತದೆ. 3ನೇದಾಗಿ, ಮನೆಯಲ್ಲಿ ಒಂದೇ ಒಂದು ಗಿಡವನ್ನು ಹಾಕ್ಲಿಕ್ಕಾಗೋದಿಲ್ಲ. ನಮ್ಮ ಮಹಿಳೆಯರಿಗೆ ಒಂದು ಸಂತೋಷ, ನಾನೊಂದು ಗಿಡ ಬೆಳೆಸ್ತಾ ಇದ್ದೀನಿ. ಒಂದು ಗಿಡವನ್ನು ಬೆಳೆಸುವುದು ಆಲ್ಮೋಸ್ಟ್ ಒಂದು ಮಗುನ ಸಾಕಿದ ಹಾಗೆ. ಅದು ದಿವಸ ಬೆಳೆಯೋದು, ಚಿಗುರೋದು ನೋಡೋದು ಖುಷಿ ಅಲ್ವಾ? ಇದು ಯಾವುದು ಸಾಧ್ಯ ಇಲ್ಲ. 4ನೇದು, ನಾನು ಸ್ವಂತ ಮನೆ ಇದ್ದರೆ ನಾಳೆ ನನ್ನ ಮಗ ಮದುವೆ ಆದರೆ ಮಾಡಿ ಮೇಲೆ ಒಂದು ಹೊಸ ಬೆಡ್ರೂಮ್ ಕಟ್ಬೋದು. ಫ್ಲ್ಯಾಟ್ನಲ್ಲಿ ಸಾಧ್ಯ ಇಲ್ಲ. ಆಮೇಲೆ 5ನೇದು, ಒಂಥರ ಯಾವಾಗಲೂ ಭಯ. ಏನು ಭಯ? ಇದು ಫ್ಲ್ಯಾಟು ಏನಾಗ್ತದೋ, ಭೂಕಂಪ ಆದರೆ ಏನಾಗ್ಬೋದು, 8ನೇ ಫ್ಲೋರಲ್ಲಿ ಇದ್ದೇನೆ, ಎಲ್ಲ ಒಂದು ಭಯ. ಆಮೇಲೆ ಯಾವಾಗಲೂ ಲಿಫ್ಟಲ್ಲೇ ಹೋಗಬೇಕು, ಇವೆಲ್ಲ ಒಂದು ಭಯ. ಆ ಲಿಫ್ಟಲ್ಲಿ ಹೋಗೋದಕ್ಕೆ ಬಹಳ ಜನಕ್ಕೆ ಭಯ, ಆ ಕ್ಲೋಸ್ ಸ್ಪೇಸಲ್ಲಿ. ಅದೇನೋ ಲಿಫ್ಟ್ ಮಧ್ಯೆ ನಿಂತ್ಬಿಡ್ತು ಅಂತಂದರೆ ಅಷ್ಟೊತ್ತಿಗೆ ಪ್ರಾಣ ಹೋಗ್ಬಿಡ್ತದೆ. ಇವೆಲ್ಲ ಅನಾನುಕೂಲತೆಗಳು. ಹಾಗೆ ಮನೆ ತಗೊಂಡವರಿಗೆ ಅನುಕೂಲತೆ ಇದೆ, ಅನಾನುಕೂಲತೆಯೂ ಇದೆ. ಮನೆಯಲ್ಲಿ ತೋಟ ಇದೆ ಅಂತಾದರೆ ನೀವು ಅಪ್ಪನಾಡೆಗೂ ಮನೆ ಬಿಟ್ಟು ಹೋಗೋಕ್ಕಾಗಲ್ಲ. ನಮ್ಮ ತಾಯಿ ವಿಜಯನಗರದಲ್ಲಿದ್ದಾರೆ, ಕರೆದ್ರೂ ಬರೋದಿಲ್ಲ. ಯಾಕಂದರೆ ಗಿಡಕ್ಕೆ ನೀರು ಹಾಕಬೇಕು. ಆಮೇಲೆ ಮನೆಯಲ್ಲಿ ಸಾವಿರಾರು ಕಿಟಕಿಗಳು, ಸಾವಿರಾರು ಬಾಗಿಲುಗಳು, ಆಯ್ತಲ್ಲ. ಮನೆ ಕ್ಲೋಸ್ ಮಾಡೋದಕ್ಕೆ ಆಗೋದೇ ಇಲ್ಲ, ಯಾವಾಗಲೂ ಲೈಟ್ ಹಾಕ್ಕೊಂಡಿರ್ಬೇಕು ರಾತ್ರಿ ಹೊತ್ತು. ಇವೆಲ್ಲ ತುಂಬ ತೊಂದರೆಗಳು, ಅಡ್ವಾಂಟೇಜ್. ಮತ್ತು ಇನ್ನೊಂದು ಫ್ಲ್ಯಾಟಲ್ಲಿ ಡಿಸ್ಅಡ್ವಾಂಟೇಜ್ ನೋಡಿ, ನಿಮಗೆ ಮಾರಬೇಕಾದ್ರೆ ಅಪೇಕ್ಷಿತ ಫಲ ಬರೋದಿಲ್ಲ. ಮತ್ತು ಫ್ಲ್ಯಾಟುಗಳು ಹಳೇದಾಗ್ತಿದ್ದ ಹಾಗೆ ತಗೊಳ್ಳೋರೇ ಇರುವುದಿಲ್ಲ. ಇನ್ನೊಂದು ಕಿವಿ ಮಾತು ಹೇಳ್ತಾ ಇದ್ದೇನೆ, ಭಾಳ ಜನಕ್ಕೆ ತಂದೆ ತಾಯಂದ್ರಿಗೆ ಒಂದು ಖುಷಿ ಏನು ಗೊತ್ತಾ? ಈಗ ನನಗಿಬ್ಬರು ಗಂಡು ಮಕ್ಕಳಿದ್ದಾರೆ, ಈಗಲೇ 2 ಫ್ಲ್ಯಾಟು ತೆಗೆದಿಟ್ಟು ಬಿಡ್ತೇನೆ ನನ್ನ ಮಕ್ಕಳಿಗೆ. ದಯವಿಟ್ಟು ಮಾಡಬೇಡಿ. ಯಾಕಂತಂದರೆ ಇನ್ನೊಂದು 10 ವರ್ಷದ ಮೇಲೆ, ಈಗ ನಿಮ್ಮ ಮಗನಿಗೆ 18 ವರ್ಷ ಅಂತ ಇಟ್ಕೊಳ್ಳಿ, 10 ವರ್ಷದ ಮೇಲೆ ನಿಮ್ಮ ಮಗನಿಗೆ ಮದುವೆ ಆದಾಗ ಅವನು ನೀವು ಈಗ ತೆಗೆದಿಟ್ಟ ಫ್ಲ್ಯಾಟಿಗೆ ಅಪ್ಪನಾಣೆಗೂ ಹೋಗೋದಿಲ್ಲ. ಅವನೇನು ಹೇಳ್ತಾನೆ ಗೊತ್ತಾ? ಅಪ್ಪ ಬೆಡ್ರೂಮ್ನಲ್ಲಿ ಸ್ವಿಮ್ಮಿಂಗ್ ಪೂಲೇ ಇಲ್ಲ ಅಂತಾನೆ. ಆಗಿನ ಕಾಲದಲ್ಲಿ ಹಾಗೆ ಬಂದಿರುತ್ತೆ. ನಿಜ ನಿಜ ನಿಜ. ಹಾಗೂ ಮುಂದೆ 10 ವರ್ಷದಲ್ಲಿ ಬಹುಶಃ ಅಂದ್ರೆ ನೀವೇನಾದ್ರೂ ಅದೇ ಹೂಡಿಕೆ ಮಾಡಬೇಕು ಅನ್ನೋದು ನೆಲದ ಮೇಲೆ ಮಾಡಿ ಅಂತೀರಿ, ನೆಲದ ಮೇಲೆ ಮಾಡಿ. ಓಕೆ ಡಾಕ್ಟ್ರೇ, ತುಂಬ ಅದ್ಭುತವಾಗಿ ಮಾತಾಡಿದ್ರಿ. ಇನ್ನಷ್ಟು ಸಾಕಷ್ಟು ವಿಚಾರಗಳಿದೆ, ಮತ್ತೆ ಇದನ್ನ ನಾಳೆ ಮತ್ತೆ ನಾವು ಮುಂದುವರ್ಸೋಣ. ನಾಳೆ ನಾವು ಲೋನ್ ಬಗ್ಗೆ ಮಾತಾಡೋಣ. ಜೊತೆಗೆ ಏನಂದ್ರೆ ಜನಗಳ ಜೊತೆಗೂ ಕೂಡ ನೀವು ಮಾತಾಡಿದ್ರಂತೆ. ಬಹಳ ಜನರು ಕೂಡ ನಮಗೆ ಕರೆ ಮಾಡಿ ಮಾತಾಡಬೇಕು ಅಂತ ಕೂಡ ಬಯಸ್ತಾ ಇದ್ದಾರೆ. ಸೊ ಇಲ್ಲಿ ತನಕ ಸಾಕಷ್ಟು ಮಾತಾಡಿದ್ರಿ ಡಾಕ್ಟರ್ ಭರಚಂದ್ರ ಅವರೇ, ಥ್ಯಾಂಕ್ ಯು ವೆರಿ ಮಚ್. ನಮಸ್ಕಾರ.
ಸೊ ಭರಚಂದ್ರ ಅವರು ಹೇಳಿದಂಥ ಮಾತ್ರ ಕೇಳಿದ್ರೆ ಈ ಸೀರೀಸ್ ಇಲ್ಲಿಗೆ ಮುಗಿಯೋದಿಲ್ಲ, ಅದು ನಿನ್ನೆಯಿಂದ ಆರಂಭವಾಗಿದೆ, ಅದು ಇವತ್ತು ನಾಳೆ ನಾಡಿದ್ದು ಕಂಟಿನ್ಯೂ ಆಗಿ ಮುಂದುವರಿತಾ ಹೋಗುತ್ತೆ. ಈ ವಾರ ಪೂರ್ತಿ ಈ ಮನೆಯ ಬಗ್ಗೆ, ಹಣ ಹೂಡಿಕೆ ಬಗ್ಗೆ, ಹಣದ ಉಳಿತಾಯದ ಬಗ್ಗೆ, ಹಣವನ್ನು ಬೆಳೆಸೋದ್ರ ಬಗ್ಗೆ, ಇದೆಲ್ಲದರ ಬಗ್ಗೆ ಕೂಡ ಭರಚಂದ್ರ ಮಾಹಿತಿ ನೀಡ್ತಾರೆ. ಇವತ್ತಿನ ಕಾರ್ಯಕ್ರಮ ತಮಗೆ ಇಷ್ಟವಾಗಿದೆ ಅಂತ ಭಾವಿಸ್ತಾ ಈ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ